ಅನ್ನೋದನ್ನ ಹೇಳ್ತಾ ಇದ್ರ ಜೊತೆ ನಮ್ಮೆಲ್ಲರೂ ಕೂಡ ಕೋಆರ್ಡಿನೇಟರ್ ನಮ್ಮ ಬೇರೆಯವರು ಕೂಡ ಇದ್ದಾರೆ, ಕೇವಲ ಕೂಡ ಇದ್ದಾರೆ. ಒಳ್ಳೆಯ ಕೆಲಸವನ್ನು ಕ್ಷೇತ್ರದಲ್ಲಿ ಮಾಡ್ಕೊಂಡು ಹೋಗ್ತಿದ್ದೀವಿ. ನಿಮ್ಮ ಸಲಹೆ ಸಹಕಾರ ಯಾವತ್ತೂ ಕೂಡ ಇಲ್ಲಿ ಒಬ್ಬ ಹಿರಿಯರಾಗಿ ನಿಮ್ಮ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಜೊತೆ ಇರ್ತೀವಿ ಅಂತ ಮಾತು ಹೇಳ್ತಾ ತಮ್ಮೆಲ್ಲರೂ ಕೂಡ ನಮಸ್ಕಾರ. ಮತ್ತೊಮ್ಮೆ ಸಚಿವರಿಗೆ ನಮಸ್ಕಾರ ಮಾತಾಡ್ತಾ ನಮಸ್ಕಾರ. ಮಾನ್ಯ ಸಚಿವರು ಸೋಮಣ್ಣವರು ಕಾರ್ಯಕ್ರಮ ಮಾತಾಡ್ತಾರೆ. ಭಾರತ್ ಮಾತಾ ಕಿ ಬಂಧುಗಳೇ, ನಾನು ಪೂಜೆ ಮಾಡೋಣ ಅಂತಾನೆ ಬಂದಿದ್ದು. ವಿಶೇಷವಾಗಿ ಬೆಳ್ಳಿ ಮೊದಲನೇ ಸಾರಿ ಬಂದಿರೋದು ನನ್ನ ಜೊತೆ ಕಾರ್ಯಕ್ಕೆ ಇವತ್ತು. ಹಾಗಾಗಿ ನನಗೆ ನಿಮ್ಮ ಇಬ್ಬರ ಆತ್ಮೀಯತೆ ನೋಡಿ ನಾನು ಕೂಡ ಕರ್ಕೊಂಡಿದ್ದೆ. ನಿಮ್ಮಿಬ್ಬರು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಶಾಸಕರಾದ ಸಹೋದರ ಆನಂದರವರೇ, ನನ್ನ ಮಿತ್ರರು ಸಹೋದರರಾದ ಬೆಳ್ಳಿ ಪ್ರಕಾಶ್ ಅವರೇ, ನಮ್ಮ ಡಿಎಂ ಅವರೇ, ಮತ್ತೊಬ್ಬ ಶಾಸಕರು ಸಹೋದರ ಸುರೇಶ್ ಅವರೇ, ನಮ್ಮ ಚಿಕ್ಕಮಗಳೂರು ಜಿಲ್ಲಾ ನಮ್ಮ ಪಕ್ಷದ ಅಧ್ಯಕ್ಷರು ಶೆಟ್ಟರ್ ಅವರೇ, ಹಾಸನ ಜಿಲ್ಲಾಧ್ಯಕ್ಷರಾದ ನಮ್ಮ ಸಿದ್ದಣ್ಣವರೇ, ಬಂದಿರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ, ದೇವರಾಜನವರೇ, ಆತ್ಮೀಯರೇ, ತಹಸೀಲ್ದಾರ್ ಅವರೇ, ಒಂದು ನನಗೂ KGM ಅವರು ಒಂದು 45 ವರ್ಷದ ಅವಿನಾಭಾವ ಸಂಬಂಧ. ಒಂದ್ಸಾರಿ MNC ಮಾಡಬೇಕು ಅಂತ ಹೊರಟೆ. ಏನ್ ಮಾಡಿದ್ರು ಯಾರು ಒಪ್ಪಲಿಲ್ಲ. MC ನಾರಾಯಣ ಮಾಡೋದು ಅವನದು ಬೆಳೆಯನ್ನ ನಮ್ಮ ಪಾರ್ಟಿ ಜನತಾ ಪಾರ್ಟಿ ಅವನ ಹೇಳಿದ ಶಾಸನ ಅದೊಂದು ಹೈ ಕ್ಲಾಸ್. ಅದಾಗ ಏನೇನಾಗಿ ನಾವು ಬೇಕಾಗಿದ್ದು 0.5 ಓಟ್ ಬೇಕಾಗಿತ್ತು. ಬರೀ 0.5 ಓಟ್ ಬೇಕಾಗಿತ್ತು. ನಾ 0.5 ಏನಾದ್ರು ಮಾಡಿದ್ರೆ ಏನಾಗ್ತದೆ, ನಾನು ನಾರಾಯಣ ಸಾಹೇಬರು ನಮ್ಮ MC ನಾರಾಯಣವರು ಭಾರಿ ಬುದ್ಧಿವಂತರು. ಸುಮ್ಮನೆ ಮಾಡಿ ಹೇಳುವಂದ್ರು ಮಾಡ್ತಿದ್ದೀರಿ ಸರ್ ಅಂತಕ್ಕಂಥ ಮಾಡಿ ಗೆಲ್ಲಿಸಿದ ಪ್ರೀತಿ ವಿಶ್ವಾಸ 45 ವರ್ಷ ಆಗಿದೆ. ಅದು ಒಂದು ರೀತಿ ತಾಯಿ ಮಕ್ಕಳಿಗೆ ವಿರೋಧದಿಂದ ಇವತ್ತು ಈ ಕೆಲಸವನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಾವು ಎಷ್ಟು ಮಟ್ಟಿಗೆ ಗೌರವಿಸ್ತೀನೋ ನಾನು ನಮ್ಮ ಮಲ್ಲಿಕಾರ್ಜುನ ಅಷ್ಟೇ ಗೌರವಿಸ್ತೀನಿ ಅನ್ನೋ ದೃಷ್ಟಿಯಿಂದ ಅವ್ರು ನಾನು ಬಂದಾಗ ಅವ್ರ ಕಾಯಿಲೆಗಳನ್ನು ತಾವು ಓದಿದಿರಿ, ನೀವು ಓದಿದಿರಿ, ಮಾಡಿಕೊಡೋದು ನನಗೆ ಖುಷಿಗೆ ಇವತ್ತು ಇನ್ನೂ ತುಂಬಾ ಚೆನ್ನಾಗಿ ಕೇಳಿದ್ದಾರೆ. ಅದನ್ನು ಮಾಡೋಣ. ಒಂದು ಮೂರು ಮಧ್ಯದಲ್ಲಿ ಯಾವುದೇ ಗ್ರಾಮಕ್ಕೆ ಹೋದಾಗ ಹಳ್ಳಿಗೆ ಹೋದಾಗ ಈ ರೀತಿಯಲ್ಲಿ ಲೆವೆಲ್ ಕ್ರಾಸಿಂಗ್ಗಳಿವೆ. ಇದು ತೆಗಿಬೇಕು ಅನ್ನೋದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ತೀರ್ಮಾನ. ಕೇವಲ ಕರ್ನಾಟಕದಲ್ಲೇ ಅಲ್ಲ, 13,000 ಮೇಲ್ಪಟ್ಟು ಲೆವೆಲ್ ಕ್ರಾಸಿಂಗ್ ನಾವು ಕಂಪ್ಲೀಟ್ ಮಾಡಿದ್ದೇವೆ. ಕರ್ನಾಟಕದಲ್ಲಿ 700 ಮೇಲ್ಪಟ್ಟು ಲೆವೆಲ್ ಕ್ರಾಸಿಂಗ್ ನಾವು ಕಂಪ್ಲೀಟ್ ಮಾಡಿದ್ದೇವೆ. ಅದಲ್ಲದೆ ಇವತ್ತು ನಾನು ಬಂದ ಮೇಲೆ 900 ಮೇಲೆ ಕೆಲಸಗಳು ನಡೀತಾ ಇದೆ. ಇದು ನನ್ನಲ್ಲ, ಇದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 1,75,000 ಜನ ಗೆಲ್ಲಿಸಿದ್ದನ್ನ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಬಿಟ್ಟು ನನ್ನ ಮಂತ್ರಿ ಮಾಡುದು. ಅವರ ದೂರದೃಷ್ಟಿಯ ಚಿಂತನೆ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ, ರಾಜ್ಯ ಅಭಿವೃದ್ಧಿ ಆಗಬೇಕು ಜಿಲ್ಲೆ, ಜಿಲ್ಲಾ ಅಭಿವೃದ್ಧಿ ಆಗಬೇಕು ತಾಲೂಕು, ತಾಲೂಕು ಅಭಿವೃದ್ಧಿ ಆಗಬೇಕು ಹೋಬಳಿ, ಹೋಬಳಿ ಆಗಬೇಕಾದ್ರೆ ಪಂಚಾಯತ್ ಎನ್ನುವ ಅವರ ಒಂದು ದೊಡ್ಡ ವ್ಯಕ್ತಿತ್ವಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಸಣ್ಣದು. ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ಯಾವ ಪಾರ್ಟಿ, ಯಾವ ಪಕ್ಷ, ಯಾವ ಜಾತಿ, ಯಾವ ಕುಲ ಇಲ್ಲ. ರೈಲ್ವೆ ಒಂದು ಅಭಿವೃದ್ಧಿಯ ಸಂಕೇತ, ಗ್ರೋತ್ ಇಂಜಿನ್. ಈ ಗ್ರೋತ್ ಇಂಜಿನ್ ಯಾವ ರೀತಿ ನಡೆಸಬೇಕು ಅನ್ನೋದು ಪ್ರಾಯಶಃ ನನಗೆ ಗೊತ್ತಿದೆಯೋ ಗೊತ್ತಿಲ್ಲ. ನಾವು ಎಲ್ಲೋ ಕಡೆ ನೆಪ ಮಾತ್ರಕ್ಕೆ ನಾನಿರ್ಬೋದು, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ವೈಷ್ಣವ್ ಅವರ ಸಂಕಲ್ಪ ಎಲ್ಲರಿಗಾಗಿ ನಮ್ಮ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಾರಿ ಆನಂದವರೇ ಇಡೀ ದೇಶ ಸುತ್ತಾದ್ರೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಕಟ್ರಾದಿಂದ ಹಿಡಿದು ಇಡೀ ವಿಶ್ವದ ಭೂಪಟದಲ್ಲಿ ಛತ್ತೀಸ್ಗಢಕ್ಕೆ ಹೋಗಬೇಕಾದ್ರೆ ನನಗೆ ಸುಮಾರು 8 ಲಕ್ಷ ಕೋಟಿ ರೂಪಾಯಿಗಳ ರೈಲ್ವೆ ಯೋಜನೆಗಳು ನಡೀತಾ ಇವೆ. ತ್ರಿಪುರಾದಲ್ಲಿ ಒಂದು ಟನಲ್ ಮಾಡಿದ್ದೀವಿ, 45 ಕಿಲೋಮೀಟರ್ ಇದೆ. ಹೆಂಗಿದೆ ಅಂದ್ರೆ ಕೇವಲ ರೈಲು ಹೋಗ್ಬೇಕು ಅಂತ ಮಾಡಿದ ಅವರು ಟ್ರೈನ್ ಹೋಗ್ಬೇಕು, ಬಸ್ ಹೋಗ್ಬೇಕು, ಗಾಡಿ ಹೋಗ್ಬೇಕು, ಜಟಕಾ ಗಾಡಿ ಹೋಗ್ಬೇಕು, ಜನ ಹೋಗ್ಬೇಕು, ಸೈಕಲ್ ಹೋಗ್ಬೇಕು ಅನ್ನೋದು ಈ ತೀರ್ಮಾನವನ್ನು ಮಾಡೋದಕ್ಕೆ ಭಾರತ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ನನಗನ್ನಿಸ್ತದೆ ಇನ್ನು 10 ವರ್ಷದಲ್ಲಿ ಯಾವ ಲೆವೆಲ್ ಕ್ರಾಸಿಂಗ್ ಕೇವಲ 10 ವರ್ಷ ಬೇಕಿಲ್ಲ, 3-4 ವರ್ಷದಲ್ಲಿ ಮುಗಿದ ಜನ ನೀನು ಬಂದರೆ ತಪ್ಪಾಗಿದ್ದೀನಿ ಅದಂಗೆ ಇರಬೇಕು. ಯಾಕೆ ಹೇಳಿದ್ರೆ ಒಂದು ನಿಮ್ಮ ಗಮನಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಅಷ್ಟೇ ಇದ್ದಾರೆ. ಅರೇ ಆ ಬಾಯಿ
उसको चेहरा दे भाई, चेहरा कर पाओगे। हरी अभी क्या क्या उन्होंने बोले आपको मालूम है ना, वो लिखे है ना, मुझे बोलना चाहिए क्या क्या उधर एक आरोपी बहुत बहुत छोटा है, वो कितने दिनों में मुझे उसको कंस्ट्रक्शन को मुझे मालूम नहीं, अब जाना पड़ेगा, आपका ऑफिस को लेकर जाना पड़ेगा, साहब दे मैं साहब को रिक्वेस्ट करता है, वो वही थोड़ा बहुत हुआ तो एक्सटेंशन किया तो एक्सटेंशन कीजिए, बाद में भागने का क्या तकलीफ हुआ तो और उसका फिजिबिलिटी ले लीजिए, बाद में उसको ले डालिए, अच्छा होना चाहिए। ये आफ्टर उसमें नहीं हो रहे, अभी चर्चा हो रही, काम हो रही, ये आफ्टर अभी कितने हम ले रहे उतने भी आरोपी पे एक भी आरोपी रेनी सीजन में हमें बंद कर कोई मैसेज नहीं आना चाहिए। आप देखिए बाद में अभी ये क्या बोले आनंद, ये आरोपी क्या बोले वो भी जाइए देखिए, करोड़ में सैंक्शन हो गई 70 लाख का 70 क्रोर्स ना ನಾನು ಅಪ್ಲಿಕೇಶನ್ ಆಫೀಸರ್ ನೋಟಿಸ್ आपके होते हैं तहसीलदार में इधर नहीं, अब एसएलओ कौन है, ನಿಮಗೆ एसएलओ ಯಾರಿದ್ದಾರೆ, ಎಸಿ ತಹಸೀಲ್ದಾರ್ ಅವರು ಕೂರಿಸಿಕೊಂಡು ಮಾತನಾಡಿ ದಯವಿಟ್ಟು ಅದನ್ನು ಮಾಡಿಕೊಡಿ। ನಾನು ಕರ್ನಾಟಕದಲ್ಲಿ ಸುಮಾರು 12 ಪ್ರಾಜೆಕ್ಟ್ಗಳು 1135-40 ವರ್ಷದಲ್ಲಿತ್ತು, 1,60,000 ಕೋಟಿ ರೂಪಾಯಿ ನಿಂತು ಎಮ್ಮ ಬಿಡಮ್ಮ ನೀನೇನು ಮಾಡಬೇಕು ನೋಡ್ಬೇಕ್ರೆ 1,60,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ 52,000 ಬಿಡುಗಡೆ ಮಾಡಿ, ಯಾವ ಸರ್ಕಾರ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ದಾವಣಗೆರೆ ತುಮಕೂರು 2,800 ಎಕರೆ, ರಾಯಚೂರು ತುಮಕೂರು 2,600 ಎಕರೆ, ಇದೆಲ್ಲ ಬೇರೆ ಬೇರೆ ಕಡೆ 80-90% ಮುಗಿದ ಜೊತೆ ಇನ್ನು ಒಂದು ವರ್ಷದಲ್ಲಿ ರಾಯಚೂರು ತುಮಕೂರು ರಾಯಚೂರಿನ ಪಾವಗಡಕ್ಕೆ ಕೇವಲ 1 ತಿಂಗಳಲ್ಲಿ ಟ್ರೈನ್ ಬರ್ತಾ ಇದೆ, ಅದನ್ನು ಹೊರತುಪಡಿಸಿದ್ರೆ ಇನ್ನು 70 ಕಿಲೋಮೀಟರ್ ಮಾಡೋದು ಅದು ಮುಗಿಸ್ತೀವಿ। ನಮ್ಗೆ ಇಷ್ಟ ಆಗಬೇಕಾಗಿರೋದು ಟೈಮ್ ಬಾಂಡ್ ಆಗದೆ ಹೋದ್ರೆ ₹100 ಕೆಲಸ ₹400 ₹1,000 ಆಗ್ತದೆ, ಅದು ದಾಖಲಾತಿಗಳನ್ನು ಮಾಡಿದ್ದೀವಿ। ಒಂದು हरी आप बस किधर है, आप दोनों की जाको इधर दूसरा क्या है, उसका नाम क्या है, इसका नहीं राम तुमको मैं नहीं ना उसका नाम नित्यानंद किधर है, ए बारा भाई नो बाला सारी डेट पे देनो नन्नो को प्यार देनो कैसे बोला वो मुझे नहीं चाहिए। ನಿಮಗೆ ಒಂದು ಮಾತು ಹೇಳ್ತೀನಿ, ನಮ್ಮ ಡಿಆರ್ ಮೇಲೆ ಇದ್ದಾರೆ, ಭಗವಂತನ ಆದರೂ ಸ್ವಲ್ಪ ಇದೆ, ಅದು ಒಳ್ಳೆ ಅಧಿಕಾರಿ, ಇದು ಸಿನ್ಸಿಯರ್ ಅಂಡ್ ಆನೆಸ್ಟ್ ಆಫೀಸರ್। ನೀನು ಅಷ್ಟೇ ಅದು ಯಾವ್ದಿದೆ ನಿನ್ನ ಹತ್ರ ಕೆಳಗಡೆ ಇರೋದು, ಅವರು ಡೆಪ್ಟಿ ಚೀಫ್ ಇಂಜಿನಿಯರ್, ನೀನೇನು ಅಷ್ಟೇ, ನೀನು ಅಷ್ಟೇ ಇಂಜಿನಿಯರ್, 3 ಜನನು 2 ದಿವಸದಲ್ಲಿ ನಾಳೆ ಬೆಳಗ್ಗೆ ತುಮಕೂರು ಬಂದು ನಾಳೆ ಬಂದು ಕಲಿಪಡ ಮುಗಿಸ್ಕೊಂಡು ಹೋಗ್ತೀನಿ, नाले संजय वगैरह मुझे मालूम होना चाहिए, माइक होना चाहिए, क्या क्या हुआ कोई कैसा हुआ कोई क्या हालत है, उसको क्या क्या उसका डिमांड है, तीनों सबको देखो, पैसा कितना होना चाहिए सबको बोलिए, एस्टिमेट कीजिए, कैसा करना क्या करना हम छोड़िए, काम करने का आपका काम, दूसरा करने का हमारा काम है, वो हमें भारत सरकार करता है। देखिए लैंड होना तो लैंड ले लिए सब कुछ तो ले तो सब कितने बस का सर हो ಇಲ್ಲ ಬೇಡ ಆಯ್ತು ಟೈಮ್ ಆಯ್ತು, ಅದಕ್ಕೋಸ್ಕರವಾಗಿ ಆಮೇಲೆ ಬೀರೂರು ಸ್ವಚ್ಛತೆ ನಿಂದ ಇವಾಗಲೇ 8 ಕೋಟಿ ಚಿಲ್ಲರೆ ಕೊಟ್ಟಿದ್ದೀವಿ ಸರ್, ಅಂದ್ರೆ ಖಾಸಗಿಯವರಿಗೆ ಸ್ವಚ್ಛತೆ ನಿರ್ವಹಣೆ ಮಾಡೋದಕ್ಕೆ ಟೆಂಡರ್ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ, ಅದನ್ನು ಮಾಡ್ತಾ ಇದ್ದೀವಿ। ಅದರಿಂದ ನಿಮ್ಮ ಲೈಟು ಮತ್ತೊಂದು ಮತ್ತೆ 8 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ। ನನಗನ್ನಿಸ್ತದೆ ಕಡೂರಿನ ಅವಶ್ಯಕತೆ ತನಿಖೆ ಅವಶ್ಯಕತೆ ಇದು ಬೀರೂರು ಎಲ್ಲ ಒಂದು ಕಡೆ ತಂಡಗಳಿಗೆ ಆಗ್ತಾ ಇದೆ, ಸ್ನೇಹ ಅನ್ನೋದು ಬಾಂಧವ್ಯದ ಸೇರಿದ್ವಿ, ಆ ಬಾಂಧವ್ಯದ ಸೇತುವೆಗೋಸ್ಕರವಾಗಿ ಬಂದ್ ಮಾಡಿದ್ರಿಂದ ಊರು ಮಧ್ಯದಲ್ಲಿ ಆನಂದ್ ಇಂಥದ್ದು ಎಲ್ಲಿ ಸಿಕ್ಕಿದ್ರು ಕರ್ನಾಟಕ, ಆಂಧ್ರ ಹೋಗ್ತೀನಿ, ತೆಲಂಗಾಣ ಹೋಗ್ತೀನಿ, ಛತ್ತೀಸ್ಗಢ ಹೋಗ್ತೀನಿ, ಜಾರ್ಖಂಡ್ ಹೋಗ್ತೀನಿ, ಅರುಣಾಚಲ ಪ್ರದೇಶ ಹೋಗ್ತೀನಿ, ಮಿಜೋರಾಂ ಹೋಗ್ತೀನಿ, ಮತ್ತೆ ತ್ರಿಪುರಾ ಹೋಗ್ತೀನಿ, ಎಲ್ಲ ಮಾಡ್ತಾ ಇರೋದು ಕೆಲಸ, ಇದು ಅವಶ್ಯಕತೆ ಇದೆ। ದೇಶ ಇದ್ರೆ ಮಾತ್ರ ನಾವು ಅನ್ನೋದನ್ನ ರಾಷ್ಟ್ರದ ನಮ್ಮ ನಾಯಕರಾದ ನರೇಂದ್ರ ಮೋದಿ ಅವರು ದೇಶಕ್ಕೆ ಸಂದೇಶ ಕೊಟ್ಟಿದ್ದಾರೆ, ಆ ಸಂದೇಶವನ್ನು ಕೈಗೆತ್ತಿಕೊಂಡು ಕೆಲಸ ಮಾಡೋಣ। ಇದನ್ನ ಯಾವತ್ತು ಮುಗಿಸಬೇಕಿತ್ತು ಈ ಕೆಲಸನ, ಅಲ್ಲ ಮುಗಿಸೋದು ಎಷ್ಟು ದಿನ ಬೇಕಿಲ್ಲ, 2 ತಿಂಗಳು ಬೇಕಿಲ್ಲ, ಡಿಸೆಂಬರ್ ಮಾಡಬೇಕು,
ಕಂಟ್ರಾಕ್ಟರ್ ಬಾಬು ಯಾರು ಬಾರಪ್ಪ ನೀನು ಇವತ್ತು ನೋಡೋದು ಮತ್ತೆ ಲಾಸ್ಟ್ ನೋಡೋದಿಲ್ಲ ಇದರ ಬಾಯಿ ಕನ್ನಡ ಬರ್ತದ ಬಾಯಿನಲ್ಲಿ 5 ಕೋಟಿ 50 ಲಕ್ಷ ನನಗೆ ಡಿಸೆಂಬರ್ 22, 23, 24 25 ಕ್ರಿಸ್ಮಸ್ ಬರ್ತದೆ ಅಷ್ಟೊಳಗಡೆ ಹೋಗೋಣ ಆಯ್ತಪ್ಪ. ಆಮೇಲೆ ನೀನು ನಿತ್ಯಾನಂದ ಸುಳ್ಳು ಹೇಳೋದು ಕಡಿಮೆ ಮಾಡು, ಸುಳ್ಳು ಹೇಳೋದು ಕಡಿಮೆ ಮಾಡಿ. ಆದ್ರಿಂದ ಬೀದರ್ ಸ್ಟೇಷನ್ಗೆ ಸಾಹೇಬ್ರೆ ಪ್ಲಾಟ್ಫಾರ್ಮ್ 2 ಮತ್ತು 3ಕ್ಕೆ 3, 4, 5ಕ್ಕೆ 570 ಕಿಲೋಮೀಟರ್ ವಿಸ್ತರಣೆ ಮಾಡೋದಕ್ಕೂ ಕೂಡ 8 ಕೋಟಿ 45 ಲಕ್ಷ ಕೊಟ್ಟಿದ್ದೀವಿ. ಯಾಕಂದ್ರೆ ಕೆಲವು ಟ್ರೈನ್ ಮಿಸ್ ಆಗಿಲ್ಲ ಇಲ್ಲಿ. ಅದಾದ್ಮೇಲೆ ನೀನು ಒಂದೇ ಭಾರತ ಯೋಚನೆ ಮಾಡ್ತೀನಿ, ಅದಾದ್ಮೇಲೆ ಒಂದೇ ಭಾರತ ಯೋಚನೆ ಮಾಡ್ತೀನಿ. ಅದರಿಂದ ಅದ್ರ ಜೊತೆಯಲ್ಲಿ ತನಿಖೆಗಳಿದ್ದೀವಿ, ಸಾಕಷ್ಟು ಕೆಲಸ ಆಗಿದೆ. ನಾನು ಬಂದ ಮೇಲೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ನಾನು ಯಾವ ರೀತಿಯಾದ ಅಭಿವೃದ್ಧಿಯನ್ನ ಆಗ್ಬೇಕು ಅಂತೀನೋ ಅವೆಲ್ಲವೂ ಕೂಡ ಆಗ್ತಾ ಇದೆ. ಈ ಅಭಿವೃದ್ಧಿಯ ಸಂಕೇತ ದೇಶಕ್ಕೆ ಎಲ್ಲ ಕಡೆ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಕೊಡುಗೆ ಕೊಡಬೇಕಾಗ್ತದೆ. ಇದೇನ್ ಮಾಡಿದ್ವಿ, ಇದು ನನ್ನ ಆತ್ಮೀಯರಾಗಿದ್ದಂಥ ಸಹೋದರ ಸಮಾನದ ಮಲ್ಲಿಕಾರ್ಜುನ ಸಾಹೇಬರವರು, ದೇವರಾಜ್ ಅವರ ಒತ್ತಾಯ ಇತ್ತು. ಆದ್ರಿಂದ ಇದು ಮಾಡಿದೀವಿ ಅನ್ನೋ ತಿಳಿಸಿದಾಗೆ ಒಂದು ಅವಕಾಶ ಸಿಕ್ತು, ಭಗವಂತನೇ ಮಾಡಿದ್ದೀನಿ. ಅಲ್ಲಿ ಮುಗಿಸ್ಕೊಂಡು ನಾನು ಮತ್ತೆ ಚೆನ್ನಾಗಿ ಪಡ್ಕೊಂಡು ಹೋಗಬೇಕು. ನಿಮ್ಗೆಲ್ಲ ಒಳ್ಳೆಯದಾಗಲಿ ಕಾಯಿಸಿದ್ದೇನೆ, ತುಂಬಾ ಕಾಯಿಸಿಬಿಟ್ಟೆ ನಾನು. ದಯವಿಟ್ಟು ಮಾಡಿ ಮಂಜು ಸಾಬ್ ಮೇರಾ ಪಾಸ್ ಬಸಿ ಎಲ್ಲ ಊಟಕ್ಕೆಲ್ಲ ಹೋಗೋಣ, ಅಲ್ಲೇ ಹೋಗೋಣ, ಹಂಗೆ ಹೋಗೋಣ, ಊಟ ಮಾಡೋಣ, ನಡೀತದೆ. ಅಲ್ಲಿ ಹೋಗೋಣ, ಎಲ್ಲರೂ ಒಳ್ಳೆಯದಾಗಲಿ. ಒಂದು ವಿನಂತಿ ಮಾಡ್ತೀನಿ, ಯಾವುದೇ ಕಾರಣಕ್ಕೆ ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಡ. ನಮಗೆ ಪ್ರಧಾನಿಗಳ ಒಂದು ಸೂಚನೆ ಇದೆ, ಜೋರ ಚಪ್ಪಾಳೆ ಇವತ್ತು ಸುಮಾರು ವರ್ಷದ ಬೇಡಿಕೆ ಅವಶ್ಯಕತೆ ಈ ತರ ಎಲ್ಲರಿಗಿದೆ, ಎಲ್ಲವನ್ನೂ ಕೂಡ ಮಾಡಬೇಕಂತ ರಾಷ್ಟ್ರದ ಪ್ರಧಾನಿಗಳ ಸೂಚನೆ ಇದೆ. ಆ ಕೆಲಸ ಮಾಡ್ತೀವಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಸರ್. ಪ್ರೋಸೆಸ್ ನಾನು ಕೊಟ್ಟಿದ್ದೆ, ಮಾಡಿಸ್ಕೊಡಪ್ಪ, ದಯವಿಟ್ಟು ಮಾಡಿಸ್ಕೊಡಿ. ಅದೇ ಪ್ರೋಸೆಸ್ ಯಾವುದಿದೆ, क्या कौन सा प्रोसेस है, साथ लेके जाइए. ಬಶೀರ್ ಅವ್ರು ಕರ್ಕೊಂಡೋಗಿ ಅದನ್ನು ಕಂಪ್ಲೀಟ್ ಮಾಡಿ ಕೆಲಸ ಶುರು ಮಾಡಿ. ದುಡ್ಡು ನಾವು ಕೊಟ್ಟು ದುಡ್ಡಿಗೆ ತಲೆಗೆಡಿಸ್ಕೊಬೇಡಿ. ನಮ್ಮ ಹೆದರಿಕೆಯಿರೋದು ರೆವಿನ್ಯೂ. ಪರಿಹಾರ ಆಗಿದೆ, ಎಲ್ಲಿ ನೋಡು